Hello everyone, I am Santosh. Today we are going to discuss the very important topic in DBMS, that is about join operations. ಅದರಲ್ಲಿ ನಾವು ಒನ್ ಆಫ್ ದಿ ಅದರ್ ಜಾಯಿನ್ ಸ್ಟಡಿ ಮಾಡ್ತಾ ಇದೀವಿ. ಅದ್ಯಾವುದು ಕ್ರಾಸ್ ಜಾಯಿನ್ ಅಂದರೆ ಏನು ಅಂತ ನೋಡೋಣ. ಇದಕ್ಕಿಂತ ಮೊದಲು ನಾವೇನೇನು ಸ್ಟಡಿ ಮಾಡಿದ್ವಿ, ಇನ್ನರ್ ಜಾಯಿನ್ ಸ್ಟಡಿ ಮಾಡಿದ್ವಿ ಆ್ಯಂಡ್ ಔಟರ್ ಜಾಯಿನ್ ಸ್ಟಡಿ ಮಾಡಿದ್ವಿ. ಔಟರ್ ಜಾಯಿನಲ್ಲಿ ಸಮ್ ಆಫ್ ದಿ ಟೈಪ್ಸ್ ಕೂಡ ಸ್ಟಡಿ ಮಾಡಿದ್ವಿ. ಲೆಟ್ ಅಸ್ ಸಿ ವಾಟ್ ಈಸ್ ಎ ಕ್ರಾಸ್ ಜಾಯಿನ್. ಓಕೆ, ಆ್ಯಂಡ್ ವೈ ಜಾಯ್ನಿಂಗ್ ಈಸ್ ಇಂಪಾರ್ಟೆಂಟ್. ಜಾಯ್ನಿಂಗ್ ನಾವು ಯಾಕೆ ಮಾಡ್ತಾ ಇದ್ವಿ, ಇವೆಲ್ಲ ಜಾಯಿನ್ ಆಪ್ರೇಷನ್ಸ್ ಯಾಕೆ ನಾವು ಕಲಿತಾ ಇದ್ವಿ? ಬಿಕಾಸ್ ಒಂದು ಎಂಟಿಟಿದು ರಿಲೇಟೆಡ್ ಇನ್ಫಾರ್ಮೇಷನ್ ಒಂದು ಟೇಬಲಲ್ಲಿ ಸ್ಟೋರ್ ಆಗಿರುತ್ತೆ ಡೇಟಾಬೇಸಲ್ಲಿ, ಇನ್ನೊಂದು ಎಂಟಿಟಿ ರಿಲೇಟೆಡ್ ಇನ್ಫಾರ್ಮೇಷನ್ ಇನ್ನೊಂದು ಟೇಬಲಲ್ಲಿ ಸ್ಟೋರ್ ಆಗಿರುತ್ತೆ. ಆವಾಗ ನಮಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂದರೆ ವಿ ಆರ್ ಗೋಯಿಂಗ್ ಟು ಜಾಯಿನ್ ದ ಟೇಬಲ್ಸ್ ಜಾಯಿನ್ ಮಾಡೋದ್ರಿಂದ we will get complete information. Okay, ಅದಕ್ಕೋಸ್ಕರ we are going to learn join operations. Okay, let us see what is a cross join ಅಂದ್ರೆ ಏನು ಅಂತ ನೋಡೋಣ. And cross join is also called as Cartesian product. Okay, I'll write ಇದು ಗೊತ್ತಾದ್ರೆ ನಿಮ್ಗೆ ಈಸಿ ಆಗಿಬಿಡುತ್ತೆ. ಓಕೆ, cross join is also called Cartesian product of two tables. ನೀವು ಟೂ ಸೆಟ್ಸ್ ಬಗ್ಗೆ ಕೇಳಿರ್ತೀರಿ. ಎರಡು ಸೆಟ್ಗಳನ್ನ ಕಾರ್ಟೇಷಿಯನ್ ಪ್ರಾಡಕ್ಟ್ ಮಾಡಿ ಯೂಸ್ ಮಾಡಿದ್ದು ನಿಮ್ಗೆ ನೆನಪಿರ್ಬೋದು. ಅದೇ ಥರ ಎರಡು ಟೇಬಲ್ ಮೇಲೆ ಕಾರ್ಟೇಷಿಯನ್ ಪ್ರಾಡಕ್ಟ್ ಆಪರೇಷನ್ ಅಪ್ಲೈ ಮಾಡಿದರೆ ದಟ್ ಈಸ್ ಕಾಲ್ಡ್ ಆಸ್ ಕ್ರಾಸ್ ಜಾಯಿನ್. ಅದಕ್ಕೆ ಕ್ರಾಸ್ ಜಾಯಿನ್ ಅಂತ ಕರೀತಾರೆ. ಹಾಗಂದ್ರೆ ಅದಂದ್ರೆ ಏನು ಅಂತ ನೋಡೋಣ. ವಾಟ್ ಈಸ್ ಕ್ರಾಸ್ ಜಾಯಿನ್ ಆರ್ ವಾಟ್ ಇಟ್ ರಿಟರ್ನ್ಸ್. ಇದು ಜಾಯಿನ್ ಆದ ತಕ್ಷಣ ಏನು ಟೇಬಲ್ ನಮಗೆ ಡಿಸ್ಪ್ಲೇ ಆಗುತ್ತೆ? ಓಕೆ, ಕ್ರಾಸ್ ಜಾಯಿನ್ ರಿಟರ್ನ್ಸ್ ಅಂದರೆ ಡಿಸ್ಪ್ಲೇಸ್ ಆಲ್ ಪಾಸಿಬಲ್ ಕಾಂಬಿನೇಷನ್ಸ್ of rows from two tables. ಅಂದ್ರೇನು? ಎರಡು ಟೇಬಲಲ್ಲಿರೋ ಎಲ್ಲ ಪಾಸಿಬಲ್ ಕಾಂಬಿನೇಷನ್ಗಳನ್ನು ಇದು ಡಿಸ್ಪ್ಲೇ ಮಾಡುತ್ತೆ. ಮೀನ್ಸ್ ದೇರ್ ಈಸ್ ನೋ ಕಂಡೀಷನ್. ಇಲ್ಲಿ ಕಂಡೀಷನ್ ಇಲ್ಲ. ಜಸ್ಟ್ ಏನು ಮಾಡುತ್ತದು, ಫಸ್ಟ್ ಟೇಬಲಲ್ಲಿರೋ ಫಸ್ಟ್ ರೋ ಜೊತೆ ಸೆಕೆಂಡ್ ಟೇಬಲಲ್ಲಿರೋ ಫಸ್ಟ್ ಜೊತೆ ಮ್ಯಾಚ್ ಮಾಡಿ ಡಿಸ್ಪ್ಲೇ ಮಾಡೋದು. ಅದೇ ಥರ ಫಸ್ಟ್ ಟೇಬಲಲ್ಲಿರೋ ಫಸ್ಟ್ ರೋ ಸೆಕೆಂಡ್ ಟೇಬಲಲ್ಲಿರೋ ಸೆಕೆಂಡ್ ರೋ ಅದರ ಜೊತೆ ಮ್ಯಾಚ್ ಮಾಡಿ ಡೇಟಾ ಡಿಸ್ಪ್ಲೇ ಮಾಡೋದು. ಮೀನ್ಸ್ ಇಟ್ ಈಸ್ ಡಿಸ್ಪ್ಲೇಯಿಂಗ್ ಆಲ್ ದ ಪಾಸಿಬಲ್ ಕಾಂಬಿನೇಷನ್ಸ್ ಆಫ್ ರೋಸ್. ಎಲ್ಲ ಕಾಂಬಿನೇಷನ್ಸು ಅದು ಡಿಸ್ಪ್ಲೇ ಮಾಡುತ್ತೆ. ದ್ಯಾಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಕಾರ್ಟೇಷಿಯನ್ ಪ್ರಾಡಕ್ಟ್. ಅದಕ್ಕೆ ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂತಾರೆ. ನೀವು ಸೆಟ್ ಥಿಯರಿನಲ್ಲಿ ಕಲ್ತಿರ್ತೀರಿ. ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂದರೆ ಎಲ್ಲ ಪಾಸಿಬಲ್ ಕಾಂಬಿನೇಷನ್ಸ್ ಅದು ಡಿಸ್ಪ್ಲೇ ಮಾಡುತ್ತೆ. ಆ್ಯಂಡ್ ಇಟ್ ಆ್ಯಸ್ ಯು ನೋ, ಇದ್ರ ಪ್ರಕಾರ ಹೇಳೋದಾದರೆ ಇಟ್ ಡಸ್ ನಾಟ್ ಯೂಸ್ ಎನಿ ಜಾಯಿನ್ ಕಂಡೀಷನ್. ವೆರಿ ಇಂಪಾರ್ಟೆಂಟ್, ಇಟ್ ಡಸ್ ನಾಟ್ ಯೂಸ್, ಯಾಕಂದರೆ ಎಲ್ಲ ಕಾಂಬಿನೇಷನ್ಸ್ ಡಿಸ್ಪ್ಲೇ ಆಗೇ ಆಗ್ತಾವಲ್ಲ. ನೋ ನೀಡ್ ಆಫ್ ಯೂಸಿಂಗ್ ಕಂಡೀಷನ್. ಯೂಸ್ ಎನಿ ಜಾಯಿನ್ ಕಂಡೀಷನ್. ಜಾಯಿನಿಂಗ್ ಕಂಡೀಷನ್ ಇರೋದಿಲ್ಲ. ಎಲ್ಲ ಫಸ್ಟ್ ಟೇಬಲ್ದು ಎಲ್ಲ ರೋಸ್ ಜೊತೆ ಸೆಕೆಂಡ್ ಟೇಬಲ್ ಎಲ್ಲ ರೋಸ್ ಕಾಂಬಿನೇಷನ್ಸ್ ಅದು ಡಿಸ್ಪ್ಲೇ ಮಾಡುತ್ತೆ. ಹಾಗಂದ್ರೆ ಇದ್ರದ್ದು ಯೂಸ್ ಎಲ್ಲಿ ಆಗುತ್ತೆ ಅಂತ ನಾವು ನೆಕ್ಸ್ಟ್ ನೋಡೋಣ. ಫಾರ್ ಎಕ್ಸಾಂಪಲ್, ವೆನ್ ಎವರ್ ವಿ ವಾಂಟ್ ಆಲ್ ದಿ ಪಾಸಿಬಲ್ ಕಾಂಬಿನೇಷನ್ಸ್ ಆಫ್ ಡೇಟಾ, ಅವಾಗಿದು ಹೆಲ್ಪ್ ಆಗುತ್ತೆ. ಅಂಥದ್ದೊಂದು ಎಕ್ಸಾಂಪಲ್ ನಾವು ನೆಕ್ಸ್ಟ್ ನೋಡೋಣ. ಓಕೆ, ಸಿ ಕ್ರಾಸ್ ಜಾಯಿನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕಾರ್ಟೇಷಿಯನ್ ಪ್ರಾಡಕ್ಟ್, ವಿಚ್ ಮೀನ್ಸ್ ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂತ ಕರೀತಾರೆ. ಎಸ್ಪೆಷಲಿ ಕ್ರಾಸ್ ಜಾಯಿನ್ ಅಂದರೆ ಏನು? ಕ್ರಾಸ್ ಜಾಯಿನ್ ಮೀನ್ಸ್ ಹೆಂಗೆ ಡಿಸ್ಪ್ಲೇ ಆಗುತ್ತೆ ನೋಡ್ರಿ. ಎವ್ರಿ ರೋ ಆಫ್ ಒನ್ ಟೇಬಲ್ ಅಥವಾ ಫಸ್ಟ್ ಟೇಬಲ್, ಎವ್ರಿ ರೋ ಆಫ್ ಒನ್ ಟೇಬಲ್
is paired with is paired with every row of other table. Every row of other table. This is called combination. ಇದಕ್ಕೆ ಕಾಂಬಿನೇಷನ್ ಅಂತಾರೆ. ಫಸ್ಟ್ ಟೇಬಲ್ ಅಥವಾ ಒಂದನೇ ಟೇಬಲ್ದ್ದು ಅಥವಾ ವಾಟ್ ಎವರ್ ಯು ಹ್ಯಾವ್ ಟೂ ಟೇಬಲ್ಸ್ ಅಲ್ಲಿ ಯಾವುದಾದ್ರೂ ಫಸ್ಟ್ ಟೇಬಲ್ ಇತ್ತು ಅಂತ ತಿಳ್ಕೊರಿ. ಅದರಲ್ಲಿರೋ ಎಲ್ಲ ರೋಸು ಸೆಕೆಂಡ್ ಟೇಬಲ್ ಅಲ್ಲಿರೋ ಎಲ್ಲ ರೋಸ್ ಜೊತೆ ಪೇರ್ ಆಗ್ತಾ ಹೋಗ್ತವೆ. ಪೇರ್ ಆಗಿ ಡೇಟಾ ಡಿಸ್ಪ್ಲೇ ಆಗುತ್ತೆ. ದೇರ್ ಇಸ್ ನೋ ಕಂಡೀಷನ್. ಇಲ್ಲಿ ಏನು ಕಂಡೀಷನ್ ಇಲ್ಲ ಹೌ ಟು ಪೇರ್ ಅನ್ನೋದು. ಫಸ್ಟ್ ಟೇಬಲಲ್ಲಿರೋ ಪ್ರತಿಯೊಂದು ರೋಸ್ ಜೊತೆ ಸೆಕೆಂಡ್ ಟೇಬಲಲ್ಲಿರೋ ಪ್ರತಿಯೊಂದು ರೋಸ್ ಮ್ಯಾಚ್ ಆಗಿ, ಮ್ಯಾಚ್ ಮೀನ್ಸ್ ಡೈರೆಕ್ಟ್ ಆಗಿ ಪೇರ್ ಆಗಿ ಡಿಸ್ಪ್ಲೇ ಆಗುತ್ತೆ. ಓಕೆ. ಆ್ಯಂಡ್ ವೈ ವಿ ನೀಡ್ ಕ್ರಾಸ್ ಜಾಯಿನ್? ಕ್ರಾಸ್ ಜಾಯಿನ್ ಯೂಶ್ವಲಿ ಯಾಕೆ ನಾವು ಯೂಸ್ ಮಾಡ್ತೀವಿ? ಕ್ರಾಸ್ ಜಾಯಿನ್ ಈಸ್ ಹೆಲ್ಪ್ಫುಲ್ ಇನ್ generating combinations. ಹಂಗಂದ್ರೆ ಏನು? ಜನರೇಟಿಂಗ್ ಕಾಂಬಿನೇಷನ್ಸ್. ನೀವು ನೋಡ್ರಿ ಕಾಂಬಿನೇಷನ್ಸ್ ಮಾಡ್ತಾ ಇರ್ತೀರಿ, ನೆನಪಿಟ್ಕೋರಿ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಮೊಬೈಲ್ ಪರ್ಚೇಸ್ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊರಿ. ಆ ಮೊಬೈಲ್ ಅಥವಾ ಅದು ಪ್ರಾಡಕ್ಟನ್ನು ಬೇರೆ ಬೇರೆ ಕಾಂಬಿನೇಷನ್ನಲ್ಲಿ ನೋಡ್ತೀರಿ. ಕಾಂಬಿನೇಷನ್ ಅಂದ್ರೇನು? ಅಕಾರ್ಡಿಂಗ್ ಟು ಪ್ರೈಸ್. ಇದೇ ಪ್ರಾಡಕ್ಟು ಅಮೆಝಾನಲ್ಲಿ ಎಷ್ಟು ಪ್ರೈಸಿಗಿದೆ, ಅದೇ ಪ್ರಾಡಕ್ಟು ಫ್ಲಿಪ್ಕಾರ್ಟಲ್ಲಿ ಎಷ್ಟು ಪ್ರೈಸಿಗಿದೆ, ಈ ಥರ ಕಾಂಬಿನೇಷನ್ಸ್ ನೋಡ್ತಿರಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಕ್ರಾಸ್ ಜಾಯಿನ್. ಅದಕ್ಕೆ ಕ್ರಾಸ್ ಜಾಯಿನ್ ಅಂತ ಕರೀತಾರೆ. ದಟ್ ಈಸ್ ಆಲ್ಸೋ ರಿಕ್ವೈರ್ಡ್ ಸಮ್ಟೈಮ್ಸ್. ಇದು ನಮಗೆ ಹೆಲ್ಪ್ ಆಗ್ಬೋದು. ಕ್ರಾಸ್ ಜಾಯಿನ್ ಈಸ್ ನೆಸೆಸರಿ ವೆನ್ ಎವರ್ ಯು ವಾಂಟ್ ಟು ಸಿ ದ ಕಾಂಬಿನೇಷನ್ಸ್ ಆಫ್ ಡೇಟಾ. ಯಾವಾಗ ನೀವು ಕಾಂಬಿನೇಷನ್ಸನ್ನು ನೋಡ್ಬೇಕು ಅನ್ಕೋತಿರೋ, ಯು ಕ್ಯಾನ್ ಗೋ ಫಾರ್ ಕ್ರಾಸ್ ಜಾಯಿನ್. ಆ್ಯಂಡ್ ಅಲ್ಲಿ ಕೂಡ ನೆಸೆಸರಿ ವಿ ಹ್ಯಾವ್ ಟೂ ಟೇಬಲ್ಸ್. ಅಲ್ಲಿ 2 ಟೇಬಲ್ ನೆಸೆಸರಿ ಇದ್ದೇ ಇರುತ್ತೆ. ಓಕೆ. ಲೆಟ್ ಅಸ್ ಸಿ ಸಿಂಪಲ್ ಎಕ್ಸಾಂಪಲ್. ವಿಲ್ ಟೇಕ್ 2 ಟೇಬಲ್ಸ್. ಒಂದು ಸ್ಟೂಡೆಂಟ್ ಟೇಬಲ್ ನಾನು ಕನ್ಸಿಡರ್ ಮಾಡ್ತೀನಿ. ಸ್ಟೂಡೆಂಟ್ ಟೇಬಲಲ್ಲಿ ರೋಲ್ ನಂಬರ್ ಮತ್ತು ನೇಮ್ ಸ್ಟೋರ್ ಮಾಡೋಣ. ದೇರ್ ಆರ್ 2 ಸ್ಟೂಡೆಂಟ್ಸ್. ನಾನು 2 ಡೇಟಾ ತೊಗೋತಾ ಇದ್ದೀನಿ ಬಿಕಾಸ್ ಕಾಂಬಿನೇಷನ್ಸ್ ಜಾಸ್ತಿ ಆಗ್ತವೆ, ಅದಕ್ಕೋಸ್ಕರ. Then we have another table called course. ಕೋರ್ಸ್ ಅಲ್ಲಿ ನಾನು ಒಂದೇ ಕಾಲಮ್ ತಗೋತಾ ಇದ್ದೀನಿ. ಅದ್ಯಾವುದು? ಕೋರ್ಸ್ ನೇಮ್, ಸಿ ನೇಮ್. ಓಕೆ. ಇಲ್ಲಿ ಏನು ಕಂಡೀಷನ್ ಇಲ್ಲೇ ಇಲ್ಲ, ಡೈರೆಕ್ಟ್ ಆಗಿ ಪೇರಿಂಗ್ ಮಾಡ್ತಾ ಹೋಗ್ಬೋದು. ಕೋರ್ಸ್ ನೇಮ್ ಯಾವ್ಯಾವ ಇದಾವೆ? BCA ಆ್ಯಂಡ್ BSc 2 ಕೋರ್ಸ್ ನೇಮ್ಸ್ ಇದಾವೆ. ಇದೊಂದು ಟೇಬಲ್ ಸ್ಟೂಡೆಂಟ್ ಟೇಬಲ್. ಅನದರ್ ಟೇಬಲ್ ಯಾವುದು? ಕೋರ್ಸ್ ಟೇಬಲ್. ಲೆಟ್ ಅಸ್ ಜಾಯಿನ್ ದಿಸ್ ಯೂಸಿಂಗ್ ಕ್ರಾಸ್ ಜಾಯಿನ್. ಕ್ರಾಸ್ ಜಾಯಿನ್ ಹೆಂಗೆ ಇಂಡಿಕೇಟ್ ಮಾಡ್ತಾರೆ ನೋಡ್ರಿ. ಸ್ಟೂಡೆಂಟ್ ಅಂತ ಬರೀಬೇಕು. ಕ್ರಾಸ್ ಜಾಯಿನ್ ಈಸ್ ಇಂಡಿಕೇಟೆಡ್ ಬೈ ಯೂಸಿಂಗ್ ಕ್ರಾಸ್ ಸಿಂಬಾಲ್. ಓಕೆ. ದಿಸ್ ಇಸ್ ವಾಟ್ ಕ್ರಾಸ್ ಜಾಯಿನ್. ಈಗ ನೋಡ್ರಿ ಎಲ್ಲ ಪಾಸಿಬಲ್ ಕಾಂಬಿನೇಷನ್ಸ್ ಡಿಸ್ಪ್ಲೇ ಮಾಡ್ತಾ ಹೋಗಬೇಕು. ಹಂಗಂದ್ರೆ 2 ಟೇಬಲಲ್ಲಿ ಏನೇನು ಕಾಲಮ್ಸ್ ಇದಾವೆ ನಾನು ಬರಿತೀನಿ. ರೋಲ್ ನಂಬರ್, ನೇಮ್, ಸಿ ನೇಮ್. ಓಕೆ. ಈಗ ನೋಡ್ರಿ, ಫಸ್ಟ್ ಟೇಬಲಲ್ಲಿರೋ ಫಸ್ಟ್ ರೋನ ಸೆಕೆಂಡ್ ಟೇಬಲಲ್ಲಿರೋ ಫಸ್ಟ್ ರೋ ಜೊತೆ ಪೇರ್ ಮಾಡೋದು. ಅದೇ ಥರ ಫಸ್ಟ್ ಟೇಬಲಲ್ಲಿರೋ ಫಸ್ಟ್ ರೋನ ಸೆಕೆಂಡ್ ಟೇಬಲಲ್ಲಿರೋ ಸೆಕೆಂಡ್ ರೋ ಜೊತೆ ಪೇರ್ ಮಾಡೋದು. ಅದೇ ಥರ ಫಸ್ಟ್ ಟೇಬಲಲ್ಲಿರೋ ಸೆಕೆಂಡ್ ರೋನ ಸೆಕೆಂಡ್ ಟೇಬಲಲ್ಲಿರೋ ಫಸ್ಟ್ ರೋ ಜೊತೆ ಪೇರಿಂಗ್ ಮಾಡೋದು. ಅದೇ ಥರ ಫಸ್ಟ್ ಟೇಬಲಲ್ಲಿರೋ ಸೆಕೆಂಡ್ ರೋನ ಸೆಕೆಂಡ್ ಟೇಬಲಲ್ಲಿರೋ ಸೆಕೆಂಡ್ ರೋ ಜೊತೆ ಪೇರ್ ಮಾಡಿದರೆ ಮುಗೀತು. ವಿ ವಿಲ್ ಗೆಟ್ ಪಾಸಿಬಲ್ ಕಾಂಬಿನೇಷನ್ಸ್. ಹಂಗಂದ್ರೆ ಹೆಂಗೆ ಬರೀತೀರಿ? 1 ಆಶಾ BCA, ಅದೇ ಥರ 1 ಆಶಾ BSc. ದಿಸ್ ಈಸ್ ಪೇರಿಂಗ್. ನೆಕ್ಸ್ಟ್ 2
Ravi BCA and 2 Ravi BSc. ಬಟ್ ಇದ್ರದ್ದು ರಿಸಲ್ಟ್ ನೋಡಿದ ತಕ್ಷಣ ವಿಚ್ ಲುಕ್ಸ್ ವಿಯರ್ಡ್, ಇದೇನೋ ಕರೆಕ್ಟಾಗಿ ರಿಸಲ್ಟ್ ಬಂದಿಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಬಿಕಾಸ್ ನಮ್ದು ಎಕ್ಸಾಂಪಲ್ ರಿಲೇವೆಂಟ್ ಎಕ್ಸಾಂಪಲ್ ಇಲ್ಲ. ಬಟ್ ದಿಸ್ ಈಸ್ ದ ವೇ ಹೌ ಇಟ್ ವರ್ಕ್ಸ್. ಈ ಥರನೇ ಕ್ರಾಸ್ ಜಾಯಿನ್ ಆಗೋದು. ಕ್ರಾಸ್ ಜಾಯಿನ್ ಮಾಡಿ ರಿಸಲ್ಟ್ ತಗೊಳಕ್ಕೆ ಆ ಪರ್ಟಿಕ್ಯುಲರ್ ಎಕ್ಸಾಂಪಲ್ ತೊಗೊಂಡು ನಾವು ಹೇಳಿದರೆ ವಿಲ್ ಗೆಟ್ ಇಟ್. ಬಟ್ ದಿಸ್ ಈಸ್ ದ ಸಿಂಪಲ್ ಎಕ್ಸಾಂಪಲ್ ಐ ಹ್ಯಾವ್ ಗಿವನ್. ಇವನ್ ಎಕ್ಸಾಮಲ್ಲಿನೂ ನೀವು ಇಂಥ ಸಿಂಪಲ್ ಎಕ್ಸಾಂಪಲ್ನೇ ಕೊಡ್ರಿ. ಓಕೆ, ಸಿ ಕ್ರಾಸ್ ಜಾಯಿನ್ ಈಗ ಓನ್ಲಿ 2 ರೋಸ್ ಇದಾವೆ. ಓಕೆ, 10 ರೋಸ್ ಇದ್ದು ಅಂದರೆ ಅವಾಗೇನಾಗುತ್ತೆ, ಕ್ರಾಸ್ ಜಾಯಿನ್ ಕ್ಯಾನ್ ಜನರೇಟ್ ಹ್ಯೂಜ್ ಡೇಟಾ ಆ್ಯಂಡ್ ಇಟ್ ಶುಡ್ ಬಿ ಯೂಸ್ಡ್ ವೆರಿ ಕೇರ್ಫುಲಿ. ಸುಮ್ಮನೆ ಅದನ್ನ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡಿ ವೆದರ್ ಇಲ್ಲಿ ಕ್ರಾಸ್ ಜಾಯಿನ್ ಯೂಸ್ ಮಾಡಬೇಕೋ ಬೇಡೋ ಅಂತ ತಿಳ್ಕೊಂಡೆ ಕ್ರಾಸ್ ಜಾಯಿನ್ ಆಪರೇಷನ್ ನಾವು ಅಪ್ಲೈ ಮಾಡಬೇಕು. ಅದರ್ವೈಸ್ ಇಟ್ ಗಿವ್ಸ್ ಯು ಅನ್ನೆಸೆಸರಿ ಡೇಟಾ. ಸ್ಪ್ಯೂರಿಯಸ್ ಟಪಲ್ಸ್ ಅಂತ ನಾವು ಕರಿತೀವಿ. ಸ್ಪ್ಯೂರಿಯಸ್ ಡೇಟಾ ಮೀನ್ಸ್ ಅನ್ವಾಂಟೆಡ್ ಡೇಟಾ. ಇದರಲ್ಲಿ ನೋಡ್ರಿ ಇದೇನು ರಿಸಲ್ಟ್ ಬಂದಿದೆ, 1 ಆಶಾ BCA 1 ಆಶಾ BSc ಅಂದ್ರೇನು, ಇಟ್ ಡಸಂಟ್ ಗಿವ್ ಎನಿ ಮೀನಿಂಗ್. ಅದೇ ರೋಲ್ ನಂಬರ್ ಇಲ್ಲ ಸ್ಟೂಡೆಂಟ್ ಅವ್ರು BCAನೂ ಕೋರ್ಸ್ ಮಾಡ್ತಾರೆ, ಅದೇ BScನೂ ಕೋರ್ಸ್ ಮಾಡ್ತಾರೆ ಅಂದರೆ ಅದು ಕರೆಕ್ಟ್ ಮೀನಿಂಗ್ ಕೊಡೋದಿಲ್ಲ. ಬಟ್ ಸಮ್ಟೈಮ್ಸ್ ದಿಸ್ ಕ್ರಾಸ್ ಜಾಯಿನ್ ಈಸ್ ಹೆಲ್ಪ್ಫುಲ್ ಇನ್ ಜನರೇಟಿಂಗ್ ಕಾಂಬಿನೇಷನ್ಸ್. ಓಕೆ, ಬಟ್ ಇದನ್ನ ನಾವು ಕೇರ್ಫುಲಿ ಯೂಸ್ ಮಾಡಬೇಕು. ಕ್ರಾಸ್ ಜಾಯಿನ್ ಗಿವ್ಸ್ ಆಲ್ ಕಾಂಬಿನೇಷನ್ಸ್. ಬಟ್ ಅದರ್ ಜಾಯಿನ್ಸಲ್ಲಿ ಏನು ಮಾಡ್ತೀರಿ ನೀವು, ಕಂಡೀಷನ್ ಹಾಕಿ ಫಿಲ್ಟರ್ ಮಾಡ್ತಿರ್ತೀರಿ. ಬಟ್ ಇಲ್ಲಿ ಫಿಲ್ಟರೇಷನ್ ಇಲ್ಲ, ಕಂಡೀಷನ್ ಇಲ್ಲ, ಇಟ್ ಗಿವ್ಸ್ ಜಸ್ಟ್ ಆಲ್ ಕಾಂಬಿನೇಷನ್ಸ್. ಬೇಕಂದ್ರೆ ಇಲ್ಲಿ ನೋಡ್ರಿ, ರಿಸಲ್ಟಂಟ್ ಟೇಬಲ್ ಅಲ್ಲಿ ಎಷ್ಟು ನಂಬರ್ ಆಫ್ ರೋಸ್ ಇರ್ತವೆ, ನಂಬರ್ ಆಫ್ ರೋಸ್ ಏನು ಆನ್ಸರ್ ಬರ್ತಾವೋ, ನಂಬರ್ ಆಫ್ ರೋಸ್ ಈಸ್ ಈಕ್ವಲ್ ಟು ರೋಸ್ ಇನ್ ಟೇಬಲ್ 1 ಇಂಟು ರೋಸ್ ಇನ್ ಟೇಬಲ್ 2. ಅಂದರೆ ನಿಮ್ಮದು ಕರೆಕ್ಟ್ ಆನ್ಸರ್ ಬಂದಿದ್ದು ಇಲ್ಲೋ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ ನಂಬರ್ ಆಫ್ ರೋಸ್ ಎಷ್ಟು ಬಂದವೆ ರಿಸಲ್ಟಲ್ಲಿ, 4 ರೋಸ್ ಬಂದವೆ. ಅದು ಹೆಂಗೆ ಬಂದು, ರೋಸ್ ಇನ್ ಫಸ್ಟ್ ಟೇಬಲ್ ಎಷ್ಟು 2, ಅದೇ ಥರ ರೋಸ್ ಇನ್ ಸೆಕೆಂಡ್ ಟೇಬಲ್ ಎಷ್ಟು 2. ಫೈನಲಿ ವಿ ಹ್ಯಾವ್ ಗಾಟ್ 4 ರೋಸ್. ದಿಸ್ ಇಸ್ ವಾಟ್ ಪ್ರಾಡಕ್ಟ್, ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂತ ಕರೀತಾರೆ. ಗೊತ್ತಾಯ್ತಲ್ಲ? ಕ್ರಾಸ್ ಜಾಯಿನ್ ಗಿವ್ಸ್ ಆಲ್ ಕಾಂಬಿನೇಷನ್ಸ್. ಬಟ್ ನೀವು ಬೇರೆ ಜಾಯಿನ್ಸ್ ಏನು ಯೂಸ್ ಮಾಡಿದ್ರಿ, ಅಲ್ಲಿ ಫಿಲ್ಟ್ರೇಷನ್ ಮಾಡಿದ್ರಿ ವಿತ್ ದ ಹೆಲ್ಪ್ ಆಫ್ ಕಂಡೀಷನ್. ಇಲ್ಲಿ ಏನು ಫಿಲ್ಟ್ರೇಷನ್ ನಾವು ಮಾಡಿಲ್ಲ, ಕಂಡೀಷನ್ ಅಪ್ಲೈ ಮಾಡಿಲ್ಲ. ಒಂದು ಲೈನ್ ಬರಿತೀನಿ ಅದನ್ನು ಕೂಡ. ಕ್ರಾಸ್ ಜಾಯಿನ್ ಕ್ಯಾನ್ ಜನರೇಟ್ ಹ್ಯೂಜ್ ಡೇಟಾ. ನಂಬರ್ ಆಫ್ ರೋಸ್ ಜಾಸ್ತಿ ಇದ್ದು ಅಂದರೆ ಏನಾಗುತ್ತೆ, ಹ್ಯೂಜ್ ಡೇಟಾ ಜನರೇಟ್ ಆಗುತ್ತೆ. ಸುಮ್ಮನೆ ರೋಸ್ ಎಲ್ಲ ಡಿಸ್ಪ್ಲೇ ಆಗ್ತವೆ, ಜನರೇಟ್ ಆಗ್ತವೆ. ಆ್ಯಂಡ್ ಶುಡ್ ಬಿ ಯೂಸ್ಡ್ ಕೇರ್ಫುಲಿ. ಅಂದರೆ ಸ್ಪ್ಯೂರಿಯಸ್ ಟಪಲ್ಸ್, ಅನ್ವಾಂಟೆಡ್ ಡೇಟಾ ಜಾಸ್ತಿ ಬರೋದ್ರಿಂದ ಅದು ಕರೆಕ್ಟಾಗಿ ಅದನ್ನ ಎಲ್ಲಿ ನೆಸೆಸರಿ ಇದೆ, ಅಪ್ಲಿಕೇಬಲ್ ಆಗುತ್ತೋ ಇಲ್ಲೋ ನೋಡಿಕೊಂಡು ಕ್ರಾಸ್ ಜಾಯಿನ್ ಮಾಡಬೇಕು. ಓಕೆ, ಲೆಟ್ ಅಸ್ ಸಿ ಇದನ್ನೇ ನಾವು SQL ಕ್ವೆರಿ ಹೆಂಗೆ ಬರಿಬೇಕು. ಇದಕ್ಕೆ ಒಂದು ಟೇಬಲಲ್ಲಿ ರೋಲ್ ನಂಬರ್ ನೇಮ್ ಸ್ಟೋರ್ ಮಾಡಿರಿ ಅಂತ ತಿಳ್ಕೊರಿ. ಪ್ರಾಕ್ಟಿಕಲ್ ಮಾಡುವಾಗ ಏನಂದ್ರೆ ಟೇಬಲಲ್ಲಿ ಕೋರ್ಸ್ ನೇಮ್ ಅಷ್ಟೇ ಸ್ಟೋರ್ ಮಾಡಿರಿ. ಈಗ ನಿಮಗೆ ಕ್ರಾಸ್ ಜಾಯಿನ್ ಮಾಡಬೇಕಾಗಿದೆ, ಇಂಪ್ಲಿಮೆಂಟೇಷನ್ ಮಾಡಬೇಕಾಗಿದೆ. ಇದನ್ನು ಹೆಂಗೆ ಬರಿತೀರಿ, 2 ಟೇಬಲ್ ಡೇಟಾ ಅಂತೂ ಬೇಕೇ ಬೇಕು, ಎಲ್ಲ ಡೇಟಾ ಬೇಕಲ್ಲ. ಹೆಂಗೆ ಬರಿತೀರಿ, ಸೆಲೆಕ್ಟ್ ಆಲ್ ಡೇಟಾ ಮೀನ್ಸ್ ಸ್ಟಾರ್ ಫ್ರಾಮ್ ಸ್ಟೂಡೆಂಟ್ ಕೋರ್ಸ್. ಇಷ್ಟು ಬರೆದ್ರೆ ಸಾಕು. ದಿಸ್ ವಿಲ್ ಗಿವ್ ಯು ಆಲ್ ದಿ ಕಾಂಬಿನೇಷನ್ಸ್ ಆಫ್ ಡೇಟಾ. ಇದೇ ಕ್ರಾಸ್ ಜಾಯಿನ್.
ಓಕೆ, ಸಿಂಪಲ್. ಸೆಲೆಕ್ಟ್ ಸ್ಟಾರ್ ಫ್ರಾಮ್ ಸ್ಟೂಡೆಂಟ್ ಕೋರ್ಸ್. ಅದನ್ನೇ ನೀವು ಮ್ಯಾಚ್ ಮಾಡಿಬಿಟ್ರಂದ್ರೆ, ಅಂದರೆ ಇನ್ನರ್ ಜಾಯ್ನಲ್ಲಿ ಏನು ಮಾಡ್ತೀರಿ, ಎರಡು ಟೇಬಲಲ್ಲಿರೋ ಕಾಲಮ್ ನೇಮ್ ಸೇಮ್ ಯಾವುದಿದೆ ಅದ್ರ ಜೊತೆ ಈಕ್ವಾಲಿಟಿ ಆಪ್ರೇಟರ್ ಯೂಸ್ ಮಾಡಿ ಜಾಯಿನ್ ಮಾಡ್ತಿದ್ದೀರಲ್ಲ, ಅದು ಇನ್ನರ್ ಜಾಯಿನ್. ಇಲ್ಲಿ ಡೈರೆಕ್ಟಾಗಿ ಏನು ಮಾಡಿರಿ, ಸೆಲೆಕ್ಟ್ ಸ್ಟಾರ್ ಫ್ರಾಮ್ ಸ್ಟೂಡೆಂಟ್ ಕೋರ್ಸ್ ಅಂದರೆ ಇಟ್ ವಿಲ್ ಗಿವ್ ಯು ಆಲ್ ದಿ ಪಾಸಿಬಲ್ ಕಾಂಬಿನೇಷನ್ಸ್ ಆಫ್ ಡೇಟಾ. ಅಥವಾ ಇದಂತೂ ಸಿಂಪಲ್ ಇದೆ, ಅಥವಾ ಇನ್ನೊಂದು SQL ವೇ ಆಫ್ ರೈಟಿಂಗ್ ಏನಿದೆ ಅಂತ ನೋಡೋಣ. ಹೆಂಗೆ ಬರೀತಾರೆ, ಸೆಲೆಕ್ಟ್ ಸ್ಟಾರ್ ಫ್ರಾಮ್ ಸ್ಟೂಡೆಂಟ್ ಕ್ರಾಸ್ ಜಾಯಿನ್ ಕೋರ್ಸ್. ಈ ಥರನೂ ನೀವು ಬರಿಬೋದು. ಬಟ್ ಇಟ್ ಈಸಿ, ಅರ್ಥ ಆಯ್ತಲ್ಲ? ಯು ಕ್ಯಾನ್ ಎಕ್ಸಿಕ್ಯೂಟ್ ಆ್ಯಂಡ್ ಟ್ರೈ. ಓಕೆ, ಅಥವಾ ಲೆಟಸ್ ಸಿ ಒಂದು ಎಕ್ಸಾಂಪಲ್ ಎಲ್ಲಿ ಕ್ರಾಸ್ ಜಾಯಿನ್ ನಾವು ಯೂಸ್ ಮಾಡಬಹುದು, ಅಥವಾ ಯಾವ ಟೈಪ್ ಆಫ್ ಸಿಚುವೇಶನಲ್ಲಿ ಕ್ರಾಸ್ ಜಾಯಿನ್ ಹೆಲ್ಪ್ ಆಗುತ್ತೆ ಅಂದರೆ, ಲೈಕ್ ದಿಸ್ ಸಮ್ ಕ್ವಶನ್ಸ್ ಮೇ ಬಿ ದೇರ್. ಒಂದು ಟೇಬಲಲ್ಲಿ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಇರ್ತವೆ, ಪ್ರಾಡಕ್ಟ್ ಆ್ಯಂಡ್ ಪ್ರೈಸ್ ಇನ್ಫಾರ್ಮೇಷನ್ ಇರ್ತವೆ, ಆ್ಯಂಡ್ ಅದರ್ ಟೇಬಲಲ್ಲಿ ಅದೇ ಪ್ರಾಡಕ್ಟ್ ಎಷ್ಟು ಪ್ರೈಸಿಗೆ ಯಾವ್ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಇದೆ ಅಂತ ನಿಮ್ಗೆ ನೋಡೋದಿದ್ದರೆ, ಆ ಟೈಮಲ್ಲಿ ಯು ಕ್ಯಾನ್ ಗೋ ಫಾರ್ ಕ್ರಾಸ್ ಜಾಯಿನ್. ಓಕೆ, ಆ ಕ್ವೆರಿ ಏನಿರ್ಬೋದು ಅಂತ ಬರಿತೀನಿ. ಫೈಂಡ್ ಆಲ್ ದಿ ಪಾಸಿಬಲ್ ಕಾಂಬಿನೇಷನ್ಸ್ ಆಫ್ ಎ ಪ್ರಾಡಕ್ಟ್. ಒಂದು ಟೇಬಲಲ್ಲಿ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಇದೆ ಆಫ್ ಎ ಪ್ರಾಡಕ್ಟ್ ಆ್ಯಂಡ್ ಇಟ್ಸ್ ಪ್ರೈಸ್ across different online platforms. ನಾನು ಆಗ ಹೇಳಿದ್ನಲ್ಲ, ನೀವು ಒಂದು ಯಾವುದೋ ಮೊಬೈಲ್ ತೊಗೋತಾ ಇದ್ದೀರಿ ಅಂತ ತಿಳ್ಕೊರಿ. ಆ ಪ್ರಾಡಕ್ಟ್ ಅಮೆಝಾನಲ್ಲಿ ಎಷ್ಟು ಪ್ರೈಸಿಗಿದೆ, ಫ್ಲಿಪ್ಕಾರ್ಟಲ್ಲಿ ಎಷ್ಟು ಪ್ರೈಸಿಗಿದೆ, ಹಿಂಗೆ ನೀವು ಕಾಂಬಿನೇಷನ್ ಮಾಡಿ ನೋಡ್ಕೋಬಹುದು. ಅಲ್ಲಿ ಕ್ರಾಸ್ ಜಾಯಿನ್ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ವಾಟ್ ಇಟ್, ಅರ್ಥ ಆಯ್ತಲ್ಲ? ದಿಸ್ ಈಸ್ ಆಲ್ ಅಬೌಟ್ ಕ್ರಾಸ್ ಜಾಯಿನ್. ಇದು ವಿ ಹ್ಯಾವ್ ಡನ್ ವಿತ್ ಆಲ್ ದಿ ಜಾಯಿನ್ ಆಪ್ರೇಷನ್ಸ್. ಎಲ್ಲ ಜಾಯಿನ್ ಆಪ್ರೇಷನ್ಸು ನಾವಿಲ್ಲಿ ಸ್ಟಡಿ ಮಾಡಿದ್ವಿ. ಇನ್ ನೆಕ್ಸ್ಟ್ ವಿಡಿಯೋನಲ್ಲಿ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಸೆಟ್ ಆಪ್ರೇಷನ್ಸ್. ಇದೇ ಟೇಬಲ್ಸ್ ಮೇಲೆ ಸೆಟ್ ಆಪ್ರೇಷನ್ಸ್ ಹೆಂಗೆ ಅಪ್ಲೈ ಮಾಡ್ತೀವಿ ಅಂತ ನೋಡೋಣ. ಓಕೆ, ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್ ಟು ಆಸ್ಕ್, ಯು ಕ್ಯಾನ್ ಕಮೆಂಟ್, ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್, please subscribe and share the video. Thank you.